ಇದು ಅಸಮಭಾವ ತ್ರಿಭುಜ. ಎಲ್ಲ ಭಾವಗಳನ್ನು ಸಮನಾಗಿರುವುದಿಲ್ಲ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವೇ ಲಘುಕೋನ. ಲಂಬಕೋನ 90 ಡಿಗ್ರಿಗೆ ಸಮ ಇರುವ ಕೋನವೇ ಲಂಬಕೋನ. ವಿಶಾಲ ಕೋನ 180 ಡಿಗ್ರಿಗೆ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವೇ ವಿಶಾಲ ಕೋನ. ಸರಳ ಕೋನ 180 ಡಿಗ್ರಿಗೆ ಸಮ ಇರುವ ಕೋನವೇ ಸರಳ ಕೋನ. ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವೇ ಸರಳಾಧಿಕ ಕೋನ. ಪೂರ್ಣ ಕೋನ 360 ಡಿಗ್ರಿಗೆ ಸಮ ಇರುವ ಕೋನವೇ ಪೂರ್ಣ ಕೋನ. ತಂದೆ ಹೆಸರು ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಮತೋಲನ ಆಕೃತಿಗಳ ಬಗ್ಗೆ ಹೇಳುತ್ತಿದ್ದೇನೆ. ಇವು ಸಮತೋಲನ ಆಕೃತಿಗಳು. ಇವು ಉದ್ದವಾಗಿ ಅಗಲವಾಗಿವೆ ಮತ್ತು ವಿಸ್ತರಣವಾಗಿವೆ. ತ್ರಿಭುಜ, ಚೌಕ, ಆಯತ, ವೃತ್ತ. ನಾನು ವರ್ಗ ಸಂಖ್ಯೆಯನ್ನು ಹೇಳುತ್ತಿದ್ದೇನೆ. ಒಂದೇ ಸಂಖ್ಯೆ 2 ಸಲ ಗುಣಿಸಿದಾಗ ವರ್ಗ ಸಂಖ್ಯೆ ಎನ್ನುವರು. 1 ವರ್ಗ 1, 2 ವರ್ಗ 4, ಹಿಂಗೆರಡು 3 ವರ್ಗ 6, 9, 4 ವರ್ಗ 16. 8ನೇ ತರಗತಿ ವರ್ಗ ಸಂಖ್ಯೆ ಹೇಳುತ್ತೀನಿ. ಒಂದು ಸಂಖ್ಯೆಯನ್ನು 2 ಸಾರಿ ಗುಣಿಸಿದಾಗ ವರ್ಗ ಸಂಖ್ಯೆ 1ರ ವರ್ಗ 1, 2ರ ವರ್ಗ 4, ಹಿಂಗೆ 2 ಹಿಂಗೆ 1ರ ವರ್ಗ 3ರ ವರ್ಗ 9, ಹಿಂಗೆ 3 ಹಿಂಗೆ 4ರ ವರ್ಗ 16, ಹಿಂಗೆ 4 ಹಿಂಗೆ. ತಂದೆ ಬಸವರಾಜ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವುದು ಅಕ್ಷರಗಳ ಬಗ್ಗೆ ಹೇಳುತ್ತಿದ್ದೇನೆ. ಚರಾಕ್ಷರಗಳು ಬೇರೆ ಬೇರೆ ಇದ್ದರೆ ಅದನ್ನು ವಿಜಾತಿಯ ಪದಗಳು ಎನ್ನುವರು. 2 ಪಿ, 3 ಎಲೆ, 2 ರಬ್ಬರ್. ಹೆಸರು ಲಕ್ಷ್ಮಿ, ಇವಳ ಹೆಸರು ಭಾಗಮ್ಮ. ನಾವು ವಿಸ್ತೀರ್ಣ ಮತ್ತು ಗಣಫಲದ ಬಗ್ಗೆ ಹೇಳುತ್ತೇವೆ. ವಸ್ತು ಆಕ್ರಮಿಸುವ ಸ್ಥಳವನ್ನು ವಿಸ್ತೀರ್ಣ ಎನ್ನುವರು. ಇದನ್ನು ವಿಸ್ತೀರ್ಣ ಎನ್ನುವರು. ವಸ್ತುವಿನ ಒಳ ಪ್ರದೇಶವನ್ನು ಘನಫಲ ಎನ್ನುವರು. ಇದನ್ನು ಘನಫಲ ಎನ್ನುವರು. ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿದೆ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿದೆ. ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿದೆ. ನೀರಿನಲ್ಲಿ ಸಿಡಿಯುವ ಪೊಟ್ಯಾಷಿಯಂ ಎಲ್ಲಿದೆ? ಪಚ್ಚೆ ಬಾಳೆ ಹಣ್ಣಿನಲ್ಲಿ ಅಡಗಿದೆ. ಕೈಗೆ ಸಿಗದ ಪಾದರಸ ಎಲ್ಲಿದೆ? ಥರ್ಮಮೀಟರ್ ನಲ್ಲಿ ಕುಳಿತು ಉಷ್ಣ ಅಡಗಿದೆ. ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಎಲ್ರಿಗೂ ಗೊತ್ತಿದೆ ಅಲ್ವಾ? ಮನುಷ್ಯರಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳಲ್ಪಡುತ್ತದೆ. ಇದು ಮೂಗಿನಿಂದ ನಾವು ಉಸಿರಾಡುತ್ತೀವಿ. ಅಲ್ಲಿರುವಂತಹ ಕೂದಲುಗಳಿಂದ ನಾವು ಗಾಳಿ ಸೋಸಲ್ಪಡುತ್ತದೆ. ಮನುಷ್ಯ ಹೊಳ್ಳೆಯ ಒಳದಾರಿಯು ಲೋಳೆಯಿಂದ ಕೂಡ ಆವರಿಸಿದೆ. ಇದು ಈ ಪ್ರಕ್ರಿಯೆಯಲ್ಲಿ ಸಹಾಯಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ಮೂತ್ರಜನಕಾಂಗವು ಮಿಲಿಯನ್ಗಳಷ್ಟು ನೆಫ್ರಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ರಕ್ತದಲ್ಲಿ ನೆಫ್ರಾನ್ಗಳು ಸ್ನಾಯುವಿನಿಂದಾದ ಅಂಗಾಂಶವಾಗಿರುವುದರಿಂದ ಇದು ನರವ್ಯೂಹದ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಜಠರದ ಗೋಡೆಯಲ್ಲಿರುವ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಟಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಟಿನ್ ಆಮ್ಲೀಯ ಮಾಧ್ಯಮವನ್ನು ಉತ್ತೇಜಿಸುತ್ತದೆ. ಪೆಪ್ಟಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಸಣ್ಣ ಕರಳು ಮೆದೋಜೀರಕರಸ ಮತ್ತು ಪಿತ್ತರಸಗಳನ್ನು ಒಳಗೊಂಡಿರುತ್ತದೆ. ಪಿತ್ತರಸವು ಆಹಾರ ಕ್ಷಾರೀಯಗೊಳಿಸುತ್ತದೆ. ಮೆದೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಅನ್ನು ಪ್ರೋಟೀನ್ ಜೀರ್ಣಿಸುತ್ತದೆ. ಲೈಫೇಸ್ ಎಂಬುವ ಕಿಣ್ವ ಕೊಬ್ಬನ್ನು ಜೀರ್ಣಿಸುತ್ತದೆ. ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಸಣ್ಣ ಕರುಳಿನ ರಸದಲ್ಲಿರುವ ಕಿಣ್ವಗಳು ಕೊಬ್ಬನ್ನು ಪ್ರೋಟೀನ್ ಅನ್ನು ಅಮೈನೋ
ಚಿನ್ನದ ಅಂಗವಾಗಿದ್ದು ನಮ್ಮ ಎಡಮುಷ್ಟಿಯಷ್ಟು ದೊಡ್ಡದಿದೆ. ಈ ಆಕ್ಸಿಜನ್ ಅನ್ನು ಸಮೃದ್ಧ ಆಕ್ಸಿಜನ್ ಅನ್ನು ದೇಹದ ವಿವಿಧ ಭಾಗಗಳಿಗೆ ಕೊಡುವುದು. ಲೈಸೋಸೋಮ್ ಅನ್ನು ಮೊದಲನೇದಾಗಿ ಡಿಹು ಅವರು ಸಂಶೋಧಿಸಿದರು. ಲೈಸೋಸೋಮ್ ಪ್ರೋಟೋಜೋವಾ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಲೈಸೋಸೋಮ್ ಅಲ್ಲಿ ಹೈಡ್ರೋಲೈಟಿಕ್ ಎಂಜೈಮ್ ಕಿಣ್ವ ಕಂಡುಬರುತ್ತದೆ. ಲೈಸೋಸೋಮ್ ಅನ್ನು ಆತ್ಮಹತ್ಯಾ ಸಂಚಿ ಎನ್ನುವರು. ಹೆಚ್ಚಾಗಿ ಬಿಳಿ ರಕ್ತ ಕಣಗಳಲ್ಲಿ ಲೈಸೋಸೋಮ್ ಕಣದಾಗ ಕಂಡುಬರುತ್ತದೆ. ಇದು ಮೈಟೊಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎನ್ನುವರು. ಮೈಟೊಕಾಂಡ್ರಿಯಾ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುತ್ತದೆ ಮತ್ತು ಇದು ನಮ್ಮ ದೇಹದಲ್ಲಿ ಕಂಡುಬರುವ ಎಲ್ಲ ರಾಸಾಯನಿಕ ಕ್ರಿಯೆಗಳಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ನಡೆಯುವ ಪ್ರತಿಯೊಂದು ಶಕ್ತಿ ಸಾಮರ್ಥ್ಯವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ನಾವು ಪ್ರತಿಯೊಂದು ಕ್ರಿಯೆ ಮಾಡಲು ಬೇಕಾದ ಶಕ್ತಿಯನ್ನು ಇದೇ ಉತ್ಪಾದನೆ ಮಾಡುತ್ತದೆ. ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಇದು ಹಲವಾರು ಕಣದಂಗಗಳಲ್ಲಿ ಕಂಡುಬರುತ್ತದೆ. ಇದನ್ನು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸವನ್ನು ಹೇಳಲು ಇಷ್ಟಪಡುತ್ತೇನೆ. ಸಸ್ಯ ಜೀವಕೋಶವು ಕೋಶಭಿತ್ತಿಯನ್ನು ಹೊಂದಿರುತ್ತದೆ, ಅದೇ ರೀತಿ ಪ್ರಾಣಿ ಜೀವಕೋಶವು ಕೋಶಭಿತ್ತಿ ಹೊಂದಿರುವುದಿಲ್ಲ. ಸಸ್ಯ ಜೀವಕೋಶವು ಚೌಕಾಕಾರದಲ್ಲಿರುತ್ತದೆ, ಪ್ರಾಣಿ ಜೀವಕೋಶವು ವೃತ್ತಾಕಾರದಲ್ಲಿರುತ್ತದೆ. ಸಸ್ಯ ಜೀವಕೋಶವು ಸೆಂಟ್ರಿಯಲ್ ಹೊಂದಿದೆ, ಪ್ರಾಣಿ ಜೀವಕೋಶವು ಸೆಂಟ್ರಿಯಲ್ ಹೊಂದಿಲ್ಲ. ಗುರುಗ್ರಹವು ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ. ಇದರ ಗಾತ್ರ ಎಷ್ಟು ದೊಡ್ಡದೆಂದರೆ ಸುಮಾರು 1300 ಭೂಮಿಗಳನ್ನು ದೈತ್ಯ ಗ್ರಹಗಳನ್ನು ಒಳಗಿಡಬಹುದು. ಗುರುಗ್ರಹವು ಹೆಚ್ಚು ಸಂಖ್ಯೆಯ ಉಪಗ್ರಹ ಹೊಂದಿದೆ. ಇದು ತನ್ನ ಸುತ್ತ ಮಸಕಾದ ಉಂಗುರವನ್ನು ಹೊಂದಿದೆ. ಇದನ್ನು ದೂರದರ್ಶಕ ಸಹಾಯದಿಂದ ನೋಡಬಹುದು. ಇದರ ದೊಡ್ಡದಾದ 4 ಉಪಗ್ರಹಗಳನ್ನು ಇವು ಸೌರಮಂಡಲದ ಅತ್ಯಂತ ಹೊರ